ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಕಿ ಫೋನಲ್ಲಿ ಅಲ್ಲ ಕಣ್ಲ, ನಿಮ್ಮ ಅಪ್ಪಂಗೆ ನಿಮ್ಮ ಹುಡುಗಿ ತೋರಬೇಕು ಅಂತ ತಾನೇ ಬರೋಕೆ ಹೇಳ್ತಿರೋದು. ಹಂಗಂದ್ಮೇಲೆ ಲಕ್ಷಣವಾಗಿ ಮಲ್ಲಿಗೆ ಹೂವು ಮುಡ್ಕೊಂಡು ಓಪನ್ ಹೇರ್ ಬಿಟ್ಕೊಂಡು ಲಂಗ ದಾವಣಿ ಹಾಯ್ಕೊಂಡು ಬರೋಕೆ ಹೇಳು. ಹಂಗೇನಾರ ಬಂದರೆ ದೇವತೆ ಕಂಡಂಗೆ ಕಾಣ್ತಾಳೆ. ಆಗ ನಿಮ್ಮ ಅಪ್ಪ ಅವನೇ ಸೊಸೆ ಅಂತ ಮಾಡ್ಕೊಂಡ್ರೆ ಇಂಥವಳನ್ನೇ ಅಂತ ಫಿಕ್ಸ್ ಆಗೋಗೈತಾರೆ ಅಂತಾನೆ ರಾಕಿ. ಆಗ ಕಣ್ಮಣಿ ಇವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ರಾಕಿ ಅಂತ ಕರೀತಾಳೆ. ಒಂದು ನಿಮಿಷ ಇರಲ್ಲ, ಆಮ್ಯಾಕ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಹೇಳಿ ಮೇಡಮ್ ಅಂತಾನೆ ರಾಕಿ. ಹಲೋ, ಏನೋ ಆಗ ಆ ಮಟ್ಟಕ್ಕೆ ಆವಾಜ್ ಹಾಕ್ತಿದ್ದವನು ಇವಾಗ ನೈಸ್ ಮಾಡೋಕೆ ಬಂದಿದ್ಯಾ ಅಂತಾಳೆ ಕಣ್ಮಣಿ. ಅದು ಮೇಡಮ್ ಪರಿಸ್ಥಿತಿ ಹಂಗಿತ್ತು ಅವಾಗ ಅಂತಾನೆ ರಾಕಿ. ಪರಿಸ್ಥಿತಿ ಹೆಸರಲ್ಲಿ ಅಡ್ವಾಂಟೇಜ್ ತಗೊಂಡು ನನ್ನ ಮ್ಯಾಕಿದ್ದ ಕೋಪ ಎಲ್ಲ ತೀರ್ಸ್ಕೊಂಡ್ಬಿಟ್ಟೆ ಅಲ್ವೇ ಅಂತಾಳೆ ಕಣ್ಮಣಿ. ಮೇಡಮ್, ಬಡವನ ಕೋಪ ದವಡೆಗೆ ಮೂಲ ಅಂದಂಗೆ ನಾನು ನಿಮ್ಮ ಮೇಲೆ ಕೋಪ ತೀರ್ಸ್ಕೊಳಕ್ಕಾಯ್ತದ ಅಂತಾನೆ ರಾಕಿ. ನಿನ್ನೆ ದಿನ ನೀನು ಆಡಿದ ಮಾತುಗಳೆಲ್ಲ ನನ್ನ ಕಿವಿನಲ್ಲಿ ಈಗಲೂ ಗುಯ್ಗುಡ್ತವೆ. ನಿನ್ನ ಕೋಪದಲ್ಲಿ ನಡ್ಕೊಂಡು ರೀತಿ ನೆನೆಸ್ಕೊಂಡ್ರೆ ನನ್ನ ಪಿತ್ತ ನೆತ್ತಿಗೆ ಇರ್ತದೆ ಅಂತಾಳೆ ಕಣ್ಮಣಿ. ನನ್ನಿಂದ ಏನಾದರೂ ತಪ್ಪಾಗಿ ನಿಮ್ಮ ಮನಸ್ಸಿಗೆ ಏನಾರ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂತಾನೆ ರಾಕಿ. ತಪ್ಪನ್ನು ಕ್ಷಮಿಸಿ ನನಗೆ ಅಭ್ಯಾಸ ಇಲ್ಲ. ನೀನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಬೇಕು, ಶಿಕ್ಷೆನ ನೀನು ಅನುಭವಿಸಲೇಬೇಕು ಅಂತಾಳೆ ಕಣ್ಮಣಿ. ಏನು ಶಿಕ್ಷೆ ಮೇಡಮ್ ಅಂತಾನೆ ರಾಕಿ. ನೀ ನನಗೆ ಸ್ಕೂಟಿ ಕಲಿಸ್ಕೊಡ್ಬೇಕು ಅಂತಾಳೆ ಕಣ್ಮಣಿ. ನಾನಾ ಅಂತಾನೆ ರಾಕಿ. ಹೇಳಿದ್ದು ಕೇಳಿಲ್ಲ ಅಂದರೆ ಬೇರೆ ಶಿಕ್ಷೆನೇ ಕೊಡಬೇಕಾಯ್ತದೆ, ಸುಮ್ಕೆ ಗಾಡಿ ತಗೊಂಡು ಬಾ ಅಂತ ಅದು ಕಣ್ಮಣಿ ಹೋಗ್ತಾಳೆ. ನಂತರ ಕಣ್ಮಣಿಗೆ ರಾಕಿ ಗಾಡಿ ಕಲಿಸಿಕೊಡೋಕ್ಕೆ ಅವಳನ್ನು ಮುಂದ್ಗಡೆ ಕೂರಿಸಿ ತಾನು ಹಿಂದ್ಗಡೆ ಕೂತ್ಕೊಂಡು ಹೇಳಿಕೊಡುವಾಗ ಮೈಕೈ ಎಲ್ಲ ತಾಗುತ್ತೆ. ಕಣ್ಮಣಿ ಗಾಡಿ ನಿಲ್ಲಿಸಿ, ಇದೇ ನೆಪ ಮಾಡಿಕೊಂಡು ಮೈಕೈ ಮುಟ್ತಿದ್ಯಾ ಅಂತಾಳೆ. ತಪ್ಪು ತಿಳ್ಕೊತಿದ್ದೀರಾ, ಹೇಳ್ಕೊಳ್ಳೋಣವಾಗ ಅಂತಾನೆ ರಾಕಿ. ಸಾಕು ಸುಮ್ಮನಿರೋ, ನೀನೇನು ಅಂತ ನನಗೆ ಗೊತ್ತಿಲ್ವಾ, ಇನ್ನು ಹಳೆ ಲವ್ ಮನಸ್ಸಲ್ಲಿ ಹಾಗೆ ಆಯ್ತಾ ಹಿಂಗೆ ಅಂತಾಳೆ ಕಣ್ಮಣಿ. ಹಳೆ ಲವ್ವಾ, ನೀವೇನು ಹೇಳ್ತಿದ್ದೀರಾ ಮೇಡಮ್ ಅಂತಾನೆ ರಾಕಿ. ನಾನು 8ನೇ ಕ್ಲಾಸ್ನಲ್ಲಿರಬೇಕಾದ್ರೆ 3 ಮಾವಿನ ಹಣ್ಣು ಕೊಟ್ಟು ಪ್ರಪೋಸ್ ಮಾಡ್ದಲ್ಲ, ನನಗೆ ಮರ್ತೋಯ್ತು ಅಂದ್ಕೊಂಡ್ಯಾ? ಅದನ್ನು ನೆನೆಸ್ಕೊಂಡು ಅವಕಾಶ ಸಿಕ್ಕದೆ ಅಂತ ಅಡ್ವಾಂಟೇಜ್ ತಗೊಂಡ್ರೆ ಸರಿಯಾಗಿಲ್ಲ. ಇನ್ನು ಏನಾರ ನಿನ್ನ ಮನಸ್ಸಲ್ಲಿ ಅದನ್ನೇ ಮಾಡ್ಕೊಂಡಿದ್ಯಾ ಹಿಂಗೆ ಅಂತಾಳೆ ಕಣ್ಮಣಿ. ಹಾಗೆಲ್ಲ ಏನೂ ಇಲ್ಲ, ಆ ವಯಸ್ಸಲ್ಲಿ ತಿಳುವಳಿಕೆಯಲ್ಲಿ ಹಂಗೆ ಮಾಡಿದೆ ಅಟ್ಟೆಯ. ಈಗ ಹಂಗೆ ಮಾಡೋಕ್ಕಾಯ್ತದ ಮೇಡಮ್? ಆವಾಗ ನಾನು ಹಾಗೆ ಹೇಳಿದ್ದಕ್ಕೆ ಕ್ಷಮಿಸ್ಬಿಡಿ ಅಂತಾನೆ ರಾಕಿ. ನಿನ್ನ ಕ್ಷಮಿಸ್ಬೇಕು ಅಂದರೆ ನೀಟಾಗಿ ಸ್ಕೂಟಿ ಹೇಳ್ಕೊಡ್ಬೇಕು, ಅದು ಅಡ್ವಾಂಟೇಜ್ ತಗೊಳ್ದೆ ಅಂತಾಳೆ ಕಣ್ಮಣಿ. ಈಚೆ ಶಿವರಾಮೇಗೌಡರು ಗೋವಿಂದ ಈ ಹಂಪಾಪುರದ ಹತ್ರ ಮುಲಾಲ್ ಗುಂಡಿ ಆಯ್ತಲ್ಲ, ಅಲ್ಲಿ ಅಣ್ಣೇಗೌಡರಿಗೆ ನಿನ್ನೆ ಫೋನ್ ಮಾಡೋಕೆ ಹೇಳಿದ್ದೆ ಅಂತಾರೆ. ಹ್ಞೂ ಕಣ್ಣಣ್ಣ ಮಾಡಿದ್ರು, ಅದೇ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಬರ್ತದಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದು ನಿನ್ನ ಖುದ್ದಾಗಿ ಮಾತಾಡಬೇಕು, ಬರ್ತೀನಿ ಅಂದರು ಅಂತಾರೆ ಗೋವಿಂದ. ಆಗ ಚಂಪಾ ಮೋನ ಬರ್ತಾರೆ. ರೀ, ಎಳ್ನೀರು ತಗೊಳ್ಳಿ ಅಂತ ಮೋನ ಕೊಡ್ತಾರೆ. ನಮ್ಮ ಮರದ ಎಳ್ನೀರುಗಳು ಏನು ಟೇಸ್ಟ್ ನೋಡು ಅಂತಾರೆ ಶಿವರಾಮೇಗೌಡರು. ಅಬ್ಬಬ್ಬಾ, ಏನು ಸೆಕೆ, ಮನುಷ್ಯರಾದವರು ಈ ಸೆಕೆಗೆ ಬದುಕೋಕ್ಕಾಯ್ತದೆ, ಎಷ್ಟು ನೀರು ಕುಡ್ದಂಗೆ ಆಯ್ತಿಲ್ಲ ಅಂತಾರೆ ಅಜ್ಜಿ. ಆಗ ಈಶ್ವರಿ ಚೈತ್ರ ಬರ್ತಾರೆ. ಬಾವಾ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ತಗೊಳ್ಳಿ ಅಂತ ಈಶ್ವರಿ ಪ್ರಸಾದ ಕೊಡ್ತಾರೆ. ಎಲ್ಲರೂ ತಗೋತಾರೆ. ಹೌದು, ಏನು ಈಶ್ವರಿ, ಗುಡಿ ಗೋಪುರ ಸುತ್ತೋದು ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದಿ ಅಂತಾರೆ ಗೋವಿಂದ. ಸಂಕಷ್ಟೇ ಅಲ್ವೇ, ಮನೇಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಅಂತಾರೆ ಈಶ್ವರಿ. ಗುಡಿಗೆ ಹೋಗೋದು ಒಳ್ಳೆ ಅಭ್ಯಾಸವೇ ಅಲ್ಲದೆ ಬಿಡು ಗೋವಿಂದ ಅಂತಾರೆ ಶಿವರಾಮೇಗೌಡರು. ಒಳ್ಳೇದು ಅಲ್ಲದೆ ಕೆಲವೊಂದ್ಕಿಂತ ಒಳ್ಳೆ ಸುದ್ದಿನೂ ಅಲ್ಲಿಂದ ಸಿಕ್ಬಿಡ್ತದೆ ನೋಡಿ ಅಂತಾರೆ ಈಶ್ವರಿ. ಒಳ್ಳೆ ಸುದ್ದಿನೇ, ಅದೇನು ಈಶ್ವರಿ ಅಂತಾರೆ ಶಿವರಾಮೇಗೌಡರು. ಏನಿಲ್ಲ ಬಾವಾ, ಇವತ್ತು ದೇವಸ್ಥಾನದಲ್ಲಿ ನಮ್ಮ ದೂರ ಸಂಬಂಧಿಕರು ಇಲ್ವಾ, ನಂಜೇಗೌಡರು, ಅವರು ಸಿಕ್ಕಿದ್ರು. ಅದರಲ್ಲಿ ನಮ್ಮ ಕಣ್ಮಣಿ ಬರ್ತ್ಡೇಗೆ ಮೊಬೈಲ್ನಲ್ಲಿ ಸ್ಟೇಟಸ್ ಹಾಕ್ಕೊಂಡಿದ್ಲು. ಅವ್ರ ಮಗ ಅದನ್ನು ನೋಡಿ ನಮ್ಮ ಕಣ್ಮಣಿನ ಇಷ್ಟಪಟ್ಟವನಂತೆ. ಹ್ಞೂ ಬಾವಾ, ಅದಕ್ಕೆ ಮದುವೆ ಮಾಡೋ ಯೋಚನೆ ಅವರಾ ಅಂತ ಕೇಳಿದರು. ಹೆಂಗಿದ್ರು ನಾವು ಕಣ್ಮಣಿಗೆ ಒಳ್ಳೆ ಕಡೆ ಸಂಬಂಧ ಹುಡುಕ್ತಿದ್ದೀವಿ ಅಲ್ವೇ, ಒಂದಕ್ಕಿಂತ ನಮ್ಮ ತಾವ ಮಾತಾಡಿ ಹೇಳ್ತೀನಿ ಅಂತ ಹೇಳಿ ಬಂದೆ ಅಟ್ಟೆ ಅಂತಾರೆ ಈಶ್ವರಿ. ಹುಡುಗ ಹೆಂಗಿದ್ದ ಈಶ್ವರಿ ಅಂತಾರೆ ಮೋನ. ಅಕ್ಕ, ಹುಡುಗ ಅಂತೂ ರಾಜ್ಕುಮಾರ ಇದ್ದಂಗಿದ್ದಾನೆ ಅಂತಾರೆ ಈಶ್ವರಿ. ಸರಿ ಈಶ್ವರಿ, ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅಂತಾರೆ ಗೋವಿಂದ. ಮಂಡ್ಯ ಮತ್ತು ಪಟ್ಟಣದಾಗೆ ಹೋಟ್ಲು ಲಾಡ್ಜು ಇವೆ ಅಂತ ನಿಮಗೆ ಗೊತ್ತಿಲ್ವೇ, ಅದನ್ನೆಲ್ಲ ಅವನೇ ನೋಡ್ಕೊತಾನೆ ಅಂತಾರೆ ಈಶ್ವರಿ. ಆಸ್ತಿಯೆಲ್ಲ ಇರಲಿ ಕಣೆ, ಅವನ ಗುಣ ಮನೆತನ ಹೆಂಗದೆ ಅಂತಾರೆ ಅಜ್ಜಿ. ಚಿನ್ನದಂಥ ಹುಡುಗ ಅತ್ತೆ, ಅವನ ಅಪ್ಪನಂಗೆ ಅವನು ಶಾನೆ ಮರ್ಯಾದಸ್ಥ, ಊರಲ್ಲಿ ಒಳ್ಳೆ ಹೆಸರದೆ. ಅವ್ರಿಗೂ ಒಬ್ಬನೇ ಮಗ ಒಬ್ಬಳೇ ಮಗಳು
ಮಗಳಿಗೆ ಮದುವೆ ಆಗದೆ ಈಗ ಮಗನಿಗೆ ಮದುವೆ ಮಾಡೋಕ್ಕೆ ಹುಡುಗಿ ಹುಡುಕ್ತವ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಮಣಿಗೆ ಒಳ್ಳೆ ಜೋಡಿ ಆಯ್ತದೆ ಅನಿಸುತ್ತೆ. ನೀವು ಒಂದು ಕಿತ ಯೋಚನೆ ಮಾಡಿ ಹೇಳಿದರೆ ನಾನು ಅವ್ರ ಕಿತ ಬರೋಕ್ಕೆ ಹೇಳ್ತೀನಿ ಅಂತಾರೆ ಈಶ್ವರಿ. ನೀನು ಹೇಳ್ತಿದ್ಯಾ ಅಂದರೆ ಒಳ್ಳೆ ಸಂಬಂಧನೇ ಆಯ್ತದೆ. ಹುಡುಗನ್ನ ಜಾತಕ ಬಯೋಡೇಟಾ ಅಂತಾರಲ್ಲ ಅದನ್ನೆಲ್ಲ ಕಳ್ಸೋಕೇಳು, ಆಮೇಲೆ ಸರಿ ಆಯ್ತದ ನೋಡುವ ಅಂತಾರೆ ಶಿವರಾಮೇಗೌಡರು. ಮೊದಲು ಹೆಸರು ಬಲ ನೋಡಿ ಜಾತಕ ಹೊಂದಾಣಿಕೆ ಆಗದ ನೋಡ್ರಪ್ಪ ಅಂತಾರೆ ಅಜ್ಜಿ. ಅದೆಲ್ಲ ತಗೊಳ್ದೆ ನೋಡೋಕ್ಕಾಯ್ತದ ಏನವ್ವ, ಅವರು ವಿವರ ಎಲ್ಲ ಕಳಿಸ್ಲಿ, ನಾನು ವಿಚಾರಿಸ್ತೀನಿ ಅಂತಾರೆ ಗೋವಿಂದ. ಅವರಿಗೆ ಫೋನ್ ಮಾಡಿ ಡೀಟೇಲ್ಸ್ ಕಳ್ಸೋಕೆ ಹೇಳ್ತೀನಿ ಅಂತ ಈಶ್ವರಿ ಹೋಗ್ತಾರೆ. ಈಚೆ ವಿದ್ಯಾ ಸತೀಶ ಜನ್ನಿಗೆ ಬಾಯ್ ಮಾಡಿ ಗಾಡಿಯಿಂದ ಇಳ್ತು ಹೋಗ್ತಾಳೆ. ಫೋನ್ ನಂಬರ್ ಕೇಳೋಣ ಅಂದರೆ ಅದೇನು ಅಂದ್ಕೊಂಡ್ಬಿಟ್ಟಾರೋ ಏನೋ, ಕೇಳೋಣವೋ ಬೇಡವೋ ಅಂತ ಜನ್ನಿ ಮುಖ ನೋಡಿ ಸುಮ್ಮನಾಗ್ತಾನೆ ಸತೀಶ. ನಂತರ ಜನ್ನಿ ಇಳ್ಕೊಂಡು ಬರ್ತೀನಿ ಅಂತಾಳೆ. ಜನ್ನಿ ಅವರೇ ನಾಳೆ ಬರ್ತೀರ ತಾನೆ ಅಂತಾನೆ ಸತೀಶ. ದಿನಾಲು ನಿಮ್ಮ ಗಾಡಿನೇ ಬರ್ತೀವಿ, ಅಪ್ಪಿತಪ್ಪಿ ಬರಲಿಲ್ಲ ಅಂದರೆ ತೊಂದರೆ ಆಗೋದು ಬೇಡ, ಅದಕ್ಕೆ ಫೋನ್ ನಂಬರ್ ತೊಗೊಂಡ್ರೆ ಒಳ್ಳೇದಲ್ವೇ ಅಂತಾಳೆ ಜನ್ನಿ. ನನ್ನ ಮನಸ್ಸಲ್ಲಿರೋದನ್ನೇ ನೀವೇ ಹೇಳಿದ್ರಾ, ನಿಮ್ಮ ನಂಬರ್ ಹೇಳಿ ಅಂತ ತಗೊಂಡು ಸರಿ ಬರ್ತೀನಿ ಅಂತಾನೆ ಸತೀಶ. ಮಿಸ್ ಕಾಲ್ ಕೊಡಬೇಕು ಅಂತ ಗೊತ್ತಾಗಲ್ವಾ ಅಂತಾಳೆ ಜನ್ನಿ. ಸರಿ ಕೊಡ್ತೀನಿ ನೋಡಿ ಅಂತಾನೆ ಸತೀಶ. ನಮ್ಮಿಬ್ಬರ ಮಧ್ಯೆ ನೀವು ತಾವು ಎಲ್ಲ ಬೇಕಾ, ನೀನಂದರೆ ಆಗಲ್ವಾ ಅಂತಾಳೆ ಜನ್ನಿ. ಸರಿ ಅಂತಾನೆ ಸತೀಶ. ನಂತರ ಜನ್ನಿ ಬಾಯಿ ಮಾಡಿ ಹೋಗ್ತಾಳೆ. ಈಚೆ ಸಾವಿತ್ರಿ ರೂಮಲ್ಲಿರುವಾಗ ವಿನಂತಿ ಬಂದು, ಅವ್ವ ಏನವ್ವ ಇದು, ಈಶ್ವರಿ ಅತ್ತೆ ಕಣ್ಮಣಿಗೆ ಸಂಬಂಧ ನೋಡಿ ಮದುವೆ ಮಾಡೋಕೆ ನೋಡ್ತವ್ರೆ ಅಂತಾಳೆ. ನೋಡೆ ಗಂಟು ಮಾಡ್ಕೊಳ್ಳೋಕೆ ಹೊಸ ನಂಟು ಮಾಡೋ ಆಟ ಶುರು ಮಾಡ್ಕೊಂಡವಳೆ ಕಣೆ ಅಂತಾರೆ ಸಾವಿತ್ರಿ. ಏನವ್ವ ಏನಾಟ ಅಂತಾಳೆ ವಿನಂತಿ. ನಿಮ್ಮತ್ತೆ ಆದಾಯ ಮಾಡೋಕೆ ಈ ಉಪಾಯ ಮಾಡವಳೆ ಅಂತಾಯ್ತು ಅಂತಾರೆ ಸಾವಿತ್ರಿ. ಕಣ್ಮಣಿ ಮದುವೆ ಆದರೆ ಅತ್ತೆಗೆ ಏನು ಆದಾಯ ಬಂದಾತು ಅಂತಾಳೆ ವಿನಂತಿ. ಕಣ್ಮಣಿನ ಮದುವೆ ಆಗೋರಿಗೆ ಹೇಗಿದ್ದರೂ ಅರ್ಧ ಆಸ್ತಿ ಹೋಯ್ತದೆ, ಜೊತೆಗೆ ಮದುವೆ ಟೈಮ್ಗೆ ಅಣ್ಣ ನಮ್ಮ ಅಂತಸ್ತಿಗೆ ತಕ್ಕನಂಗೆ ಅದು ಇದು ಕೊಟ್ಟೆ ಕೊಡ್ತವನೆ, ಅದರಲ್ಲಿ ಕಮಿಷನ್ ಮಾಡಿಕೊಂಡು ಬ್ರೋಕರ್ ಕೆಲಸ ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ ಅಂತ ಇಂಥ ಕೆಲಸ ಮಾಡ್ತಾವಳೆ ಅಂತಾಳೆ ಸಾವಿತ್ರಿ. ಓಹೋ ಈ ಪ್ಲ್ಯಾನ, ಅಲ್ಲ ಕಣವ ಆ ಕೆಲಸನ ನಾವೇ ಮಾಡಿದರೂ ಹೇಗಿರುತ್ತೆ ಅಲ್ವೇ ಅಂತಾಳೆ ವಿನಂತಿ. ಹೌದು ಕಣೆ, ಹಿಂಗಾರು ಮಾಡಿ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳೋದ್ರ ಜೊತೆಗೆ ಮನೇಲಿ ಬೆಲೆನೂ ಸಂಪಾದನೆ ಮಾಡ್ಕೋಬಹುದು, ಬೆಲೆನೂ ಕಟ್ಕೋಬಹುದು, ಜೊತೆಗೆ ಬೇಕಾದಷ್ಟು ಗಂಟನ್ನು ಮಾಡ್ಕೋಬಹುದು ಅಂತಾಳೆ ಸಾವಿತ್ರಿ. ಹಂಗಾರ ಏನವ ಮಾಡೋದು ಅಂತಾಳೆ ವಿನಂತಿ. ನಮ್ಮ ಸಂಬಂಧದಾಗ ಗಂಡ ಈ ಕಡೆಗೆ ಏನು ಕಡಿಮೆ ಇದ್ದಾರಾ, ಹೆಂಗಾರ ಮಾಡಿ ಈಶ್ವರಿ ತಂದಿರೋ ಸಂಬಂಧ ಓಕೆ ಆಗೋಕ್ಕೂ ಮೊದಲು ನಾವು ನೋಡೋ ಹುಡುಗನ್ನ ಕರ್ಸೋಕೆ ವ್ಯವಸ್ಥೆ ಮಾಡೋಣ ಅಂತಾರೆ ಸಾವಿತ್ರಿ. ಈಚೆ ಭದ್ರ ಅಡುಗೆ ಮಾಡ್ತಿರ್ತಾನೆ. ವಿದ್ಯಾ ಓದ್ಕೊತಿರ್ತಾಳೆ. ಭದ್ರಾ ಏನ್ಲ ಅದು ಈ ಮಟ್ಟಕ್ಕೆ ಗಮ್ ಅಂತಿದೆ, ಗಂಡಸರು ಅಂದರೆ ಏನು ಅಂದ್ಕೊಂಡ್ಬಿಟ್ಟವ್ರೆ, ನನ್ನ ಬಗ್ಗೆ ಕೇಳಿಲ್ಲ ಅನಿಸ್ತದೆ. ಏಯ್ ಭದ್ರಾ ಏನ್ಲಾ ಅಡುಗೆ ಇಷ್ಟು ಸಂದಾಗಿ ಮಾಡೋದನ್ನು ಕಲ್ತ್ಬಿಟ್ಟಿದ್ದಿ, ಭೀಮಸೇನ ನಳಮಹಾರಾಜ ಗಂಡಸರಲ್ಲವೇ ಅಂತ ಸಾಂಗ್ ಹೇಳ್ತಾ ಡ್ಯಾನ್ಸ್ ಮಾಡ್ತಾನೆ ಭದ್ರಾ. ವಿದ್ಯೆ ನಗ್ತಾಳೆ. ಏನೇ ಹೇಳು ಭದ್ರಾ, ನೀನು ಅಡುಗೆ ಮಾಡ್ತಾ ಮಾಡ್ತಾ ಒಳ್ಳೆ ಬಟ್ಟ ಆಗಿಬಿಟ್ಟಿದ್ಯಾ, ಈಗ ನಿನಗೆ ಯಾರು ಹಂಗೂ ಇರೋಕ್ಕಿಲ್ಲ ಬಿಡು. ಲೇ ಭದ್ರಾ, ನೀನು ಮನ್ಸು ಮಾಡಿದರೆ 10 ಜನಕ್ಕೆ ಅಲ್ಲ 100 ಜನಕ್ಕೆ ಅಡುಗೆ ಮಾಡಾಕ್ಬೋದು ಕಣ್ಲಾ. ಹಂಗಿರ್ಬೇಕಾದ್ರೆ ನಿನಗೆ ಒಬ್ಬಂಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಬರೋಕ್ಕಿಲ್ವೇ, ಇನ್ಮ್ಯಾಕಿಂದ ನಿನಗೆ ಹಿಂಗೆ ಬೇಕು ಹಾಗೆ ಸಂದಾಗಿ ಮಾಡಿಕೊಂಡು ತಿನ್ನು ಅಂತ ವಿದ್ಯಾ ಮುಖ ನೋಡ್ತಾನೆ. ಸರಿಯಪ್ಪ ಯಾವುದಕ್ಕೂ ಒಂದ್ಕಿಂತ ರುಚಿ ನೋಡ್ತೀನಿ ಅನ್ನುವಾಗ ಫೋನ್ ರಿಂಗ್ ಆಗುತ್ತೆ. ಹಾಳಾದ ಫೋನು, ಯಾವುದಾದ್ರೂ ಮುಖ್ಯ ಕೆಲಸ ಮಾಡಬೇಕಾದ್ರೆ ಬರ್ತದೆ ಅಂತ ಫೋನ್ ತಗೊಂಡು, ನಗಣ ಯಾಕೆ ಫೋನ್ ಮಾಡ್ತಿದ್ದಾನೆ ಹೇಳಿ ನಗಣ, ಇನ್ನು ಹಟ್ಟಿ ತನಕ ಬಂದುಬಿಟ್ಟಿದ್ಯಾ ನೀನು, ನಾನೇನೋ ಕೆಲಸ ಇತ್ತು ಅಂತ ಔಟ್ ಹೌಸ್ಗೆ ಬಂದುಬಿಟ್ಟಿದ್ದೆ. ಒಂದು ಕೆಲಸ ಮಾಡು ನಾಗಣ್ಣ, ನೀನಲ್ಲೇ ಗೇಟ್ ಹತ್ರ ಇರು, ನೀನು ಕಣ್ಣು ಬಿಡೋ ಅಷ್ಟರಲ್ಲಿ ನಾನು ಬರ್ತೀನಿ. ನಾಗಣ್ಣಂಗೆ ನಾನು ಇಲ್ಲಿರೋ ವಿಚಾರ ಗೊತ್ತಾದರೆ ಊರೆಲ್ಲ ಅಡುಗೆ ಡೊಂಗೂರ ಸಾರ್ತಾನೆ, ಮೊದಲು ಹೋಗಿ ನಾಗಣ್ಣನ ಸಾಗಾಕಿ ಬರಬೇಕು ಅಂತ ಸ್ಟವ್ ಆಫ್ ಮಾಡಿ ಅಲ್ಲಿಂದ ಭದ್ರ ಹೋಗ್ತಾನೆ. ಪಾಪ 2 ದಿನದಿಂದ ಸರಿಯಾಗಿ ಊಟನೇ ಮಾಡಿಲ್ಲ, ಇವತ್ತಾದರೂ ಸಾಂಬಾರು ನೀಟಾಗಿ ಮಾಡಿದ್ದಾರೆ ಇಲ್ವೋ ನೋಡೋಣ ಅಂತ ವಿದ್ಯೆ ಟೇಸ್ಟ್ ನೋಡಿ ಬಾಯಿನ ಒಂಥರ ಮಾಡ್ತಾಳೆ. ಈಚೆ ಶಿವರಾಮೇಗೌಡರು ಮೌನ ಸಣ್ಣಬದ ಅಪ್ಪೇಗೌಡರು 70,000 ದುಡ್ಡು ಕೇಳಿದ್ರಲ್ಲ ಕೊಟ್ಟು ಕಳಿಸ್ದ ಅಂತಾರೆ. ಹ್ಞೂ ರೀ ಕೊಟ್ಟು ಕಳಿಸ್ದೆ ಅಂತಾರೆ ಮೌನ. ಆಗ ಸಾವಿತ್ರಿ ವಿನಂತಿ ಬರ್ತಾರೆ. ಅಣ್ಣ ಅಂತಾಳೆ ಸಾವಿತ್ರಿ. ಏನಮ್ಮ ಇಲ್ಲಿ ಗಂಟ ಬಂದುಬಿಟ್ಟಿದ್ದಿ, ಏನು ಸಮಾಚಾರ ಅಂತಾರೆ ಶಿವರಾಮೇಗೌಡರು. ಅದು ನಿನಗೊಂದು ಸಂತೋಷದ ವಿಷಯ ಹೇಳೋಣ ಅಂತ ಬಂದೆ ಅಂತಾಳೆ ಸಾವಿತ್ರಿ. ಅದೇ ಅಣ್ಣ, ನಮ್ಮ ಕಣ್ಮಣಿಗೆ ನನಗೆ ಗೊತ್ತಿರುವಂಥ ಒಳ್ಳೆ ಸಂಬಂಧ ಬಂದದೆ, ದೂರದವರೇನು ಅಲ್ಲ ಕಣಣ್ಣ, ನನ್ನ ಗಂಡನ ಕಡೆ ಸಂಬಂಧದವರೇ, ಶಾನೆ ಒಳ್ಳೆ ಮನೆತನ, ಚೆನ್ನಾಗಿ ಸಂಪಾದನೆನೂ ಮಾಡ್ತಾನೆ, ಹುಡುಗನೂ ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಅಂತಾಳೆ ಸಾವಿತ್ರಿ. ಸಾವಿತ್ರಿ ಈಗ ಈಶ್ವರಿನೂ ಒಂದು ಸಂಬಂಧ ನೋಡೋಳಲ್ವೇ, ಅವರೇ ಇವು ಪಟ್ಟ ಜಾತಕ ಎಲ್ಲ ಕಳ್ಸವ್ರೆ ತಾನೆ, ಒಳ್ಳೆ ಮನೆತನ, ಹುಡುಗನೂ ನೋಡೋಕೆ ಸಂದಾಗವನೆ, ಯೋಗ್ಯನೂ ಅನ್ನಿಸ್ತವನೆ, ಮೊದಲು ಅವ್ರು ಬಂದು ಹೋಗಲಿ,
ಇರು ಅಂತಾರೆ ಶಿವರಾಮೇಗೌಡರು. ಅಣ್ಣ, ಈ ಹುಡುಗ ಅವನಿಗಿಂತ ಸಂದಾಗಿ ಹೀರೋ ಇದ್ದಂಗಿದ್ದಾನೆ ಅಂತಾಳೆ ಸಾವಿತ್ರಿ. ಅದು ಅಲ್ಲದೆ ಮಾವ, ಈ ಸಂಬಂಧ ಹೋಲಿಸ್ಕೊಂಡ್ರೆ ನಾವು ನೋಡಿರೋ ಸಂಬಂಧ 100 ಪಟ್ಟು ಸಂದಾಗದೆ. ಹ್ಞೂ ಅಣ್ಣ, ಮನೆತನ ಹುಡುಗ ಎಲ್ಲಿಂದ ನೋಡಿದ್ರುವೇನೆ ತಂದಿರೋ ಸಂಬಂಧನೇ ಮೇಲಣ್ಣ. ಆಮ್ಯಾಕೆ ನಮ್ಮ ಕಣ್ಮಣಿಗೂ ಒಳ್ಳೆ ಜೋಡಿ ಆಯ್ತವಳೆ. ಹ್ಞೂ ಅಂತಾಳೆ ಸಾವಿತ್ರಿ. ಇಬ್ಬರಿಗೂ ಒಂದೇ ಸಮಯದಾಗೆ ಮಾತು ಕೊಡೋದು ಬೇಡ, ಮೊದಲು ಅವ್ರು ಬಂದು ಹೋಗ್ಲಿ, ಆಮ್ಯಾಕೆ ಇವ್ರನ್ನ ನೋಡೋಣ ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತ ಸಾವಿತ್ರಿ ಹೋಗ್ತಾರೆ. ಈಚೆ ಈಶ್ವರಿ ಸಾವಿತ್ರಿ ಹತ್ರ ಬಂದು, ನೀನು ಮಾಡ್ತಿರೋದು ನಿನಗೆ ಸರಿ ಅನಿಸ್ತಿದ್ದ ಸಾವಿತ್ರಿ? ನನ್ನ ಸಂಬಂಧದಾಗೆ ಒಂದು ಹುಡುಗನ ನೋಡಿದ್ದೀನಿ ಅಂತ ನಿನಗೆ ಗೊತ್ತಿದ್ರೂ ಈ ಕೆಲಸ ಮಾಡೋಕ್ಕೆ ಹೊರಟಿದ್ಯಲ್ಲ, ತಪ್ಪಲ್ವೇ ಅಂತಾರೆ. ಅಲ್ಲ ಕಣೆ ಅದಕ್ಕೆ, ಒಂದು ಹೆಣ್ಣಿರೋ ಮನೆಗೆ 4-6 ಜನ ಗಂಡು ಹೈಕಳು ಬರೋದು ಸಹಜ ತಾನೇ. 8 ಜನ ಬಂದವ್ರೆ, ಋಣಾನುಬಂಧ ಯಾರ ಜೊತೆಗಿದೆ ಅವ್ರು ತಾನೇ ಮದುವೆ ಆಗೋದು. ನೀನು ತಂದ ಹಾಗೆ ನಾನು ಒಂದು ಸಂಬಂಧ ತಂದಿದ್ದೀನಿ, ಯಾವುದಾಯ್ತದೆ ಅಂತ ನೋಡಿದ್ರಾಯ್ತು ಬಿಡು, ಸುಮ್ಕೆ ಯಾಕೆ ವಾದ ಅಂತಾಳೆ ಸಾವಿತ್ರಿ. ಏಯ್ ಸಾವಿತ್ರಿ, ನೀನೇನು ಮಾಡೋಕ್ಕೆ ಹೊರಟಿದ್ಯಾ ಅಂತ ನನಗೆ ಸಂದಾಗಿ ಗೊತ್ತು ಕಣೆ ಅಂತ ಮನಸ್ಸಲ್ಲೇ ಅನ್ಕೋತಾರೆ ಈಶ್ವರಿ. ನೀನು ನಿನ್ನ ಬೇಳೆ ಬಯಸ್ಕೊಳ್ಳೋಕ್ಕೆ ಈ ಕೆಲಸ ಮಾಡ್ತಿದ್ಯಾ ಅಂತ ನನಗೂ ಸಂದಾಗಿ ಗೊತ್ತು ಅಂತ ಸಾವಿತ್ರಿ ಮನಸ್ಸಲ್ಲೇ ಅನ್ಕೋತಾರೆ. ಗೊತ್ತಾಗಿ ಏನೇ ಮಾಡ್ತೀಯಾ, ನಾನು ಅಂದ್ಕೊಂಡಂಗೆ ನಾನು ಮಾಡೇ ಮಾಡ್ತೀನಿ ಅಂತ ಈಶ್ವರಿ ಯೋಚನೆ ಮಾಡ್ತಾರೆ. ನಾನು ಅವಕಾಶ ಕೊಟ್ಟರೆ ಅಲ್ವಾ ಈಶ್ವರಿ, ಯಾಕೆ ಈ ಸಾವಿತ್ರಿ ಆಟ ಹೆಂಗೈತದೆ ಅಂತ ತೋರಿಸ್ತೀನಿ, ನೋಡ್ತಿರು ಅಂತ ಯೋಚನೆ ಮಾಡ್ತಾಳೆ ಸಾವಿತ್ರಿ. ಇಲ್ಲಿ ಗಂಟನೂ ನೋಡ್ತಾನೆ ಇದ್ದೀನಿ, ಮುಂದಕ್ಕೆ ಏನು ಮಾಡ್ತೀಯೋ ನಾನು ಮಾಡ್ತೀನಿ ಬಿಡು ಅಂತ ಈಶ್ವರಿ ಯೋಚನೆ ಮಾಡ್ತಾರೆ. ಈಚೆ ವಿದ್ಯಾ ಸಾರಿನ ಟೇಸ್ಟ್ ನೋಡಿ, ಏನಿದು ಇದರಲ್ಲಿ ಉಪ್ಪು ಖಾರ ಏನೂ ಇಲ್ಲವೇ ಇಲ್ಲ, ಇದನ್ನು ಏನಾರು ಊಟ ಮಾಡಿದರೆ ಹೊಟ್ಟೆ ತುಂಬಲ್ಲ, ಹೊಟ್ಟೆ ಒಳಗೆ ಗ್ಯಾಸ್ ತುಂಬ್ಕತ್ತದೆ, ನೆಟ್ಟಗೆ ಅಡುಗೆ ಮಾಡೋಕ್ಕೂ ಬರದೇ ಇದ್ದರು ಬಂಪಂ ಅಂತ ಕೋರಸ್ ಜೊತೆ ಸಾಂಗ್ ಬೇರೆ ಇವರಿಗೆ. ಈಗ ಬಂದು ಊಟ ಮಾಡಲಿ, ಅವರೇ ಯಾವ ಮಟ್ಟಿಗೆ ಭಟ್ರು ಅಂತ ಅವರಿಗೆ ಗೊತ್ತಾಯ್ತದೆ. ಅದು ಸರಿ, ಅವ್ರು ಏನಾರ ಅಡುಗೆ ಮಾಡ್ಕೊಂಡು ತಿನ್ಕೊಂಡ್ಲಿ, ಅದೆಲ್ಲ ನನಗ್ಯಾಕೆ ಅಂತ. ಏ ವಿದ್ಯಾ, ಅವ್ರು ಎಷ್ಟಾದರೂ ಜಂಬ ಕೊಚ್ಕೊಳ್ಳಿ, ನಿನಗಾಗಿದ್ದು ನೀನು ಮಾಡು ಅಷ್ಟೇ ಅಂತ ಭದ್ರ ಮಾಡಿರೋ ಸಾರನ್ನ ಚೆಲ್ಲಿ ತಾನು ಮಾಡಿರೋ ಸಾರನ್ನು ಆ ಪಾತ್ರೆಗೆ ಹಾಕಿ ಮುಚ್ಚಿಡ್ತಾಳೆ ವಿದ್ಯಾ. ಈಚೆ ಅಜ್ಜಿಗೆ ಉಸಿರಾಡೋಕ್ಕೆ ಕಷ್ಟ ಆಗಿ ಶಿವರಾಮ ಅಂತ ಕೂಗ್ತಾರೆ. ಆಗ ರಾಕಿ ಬಂದು, ಅಜ್ಜಮ್ಮ ಏನಾಯಿತು ಗೌಡ್ರಿ ಅಂತ ಕೂಗ್ತಾನೆ. ಏನಾಯ್ತವ್ವ ಅಂತಾರೆ ಶಿವರಾಮೇಗೌಡರು. ಅಮ್ಮಮ್ಮ ಏನಾಯಿತು ಅಮ್ಮಮ್ಮ ಅಂತ ಭದ್ರನು ಬರ್ತಾನೆ. ಮನೆಯವರೆಲ್ಲ ಬರ್ತಾರೆ. ವಿದ್ಯೆನೂ ಓಡಿ ಬಂದು ಹೊರಗಡೆ ನಿಂತ್ಕೊಂಡು ನೋಡ್ತಾಳೆ. ಏನಾಯ್ತಪ್ಪಯ್ಯ ಅಂತಾನೆ ಭದ್ರ. ನನಗೂ ಗೊತ್ತಿಲ್ಲ ಕಣ್ಲ ಅಂತಾರೆ ಶಿವರಾಮೇಗೌಡರು. ವಿದ್ಯಾ ಮನೆಯೊಳಗೆ ಇಟ್ಟಿದ್ದ ಕಾಲನ್ನು ವಾಪಸ್ ತಗೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.